ಇನ್ನು ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ನಡೀಲಿಕ್ಕಿದೆ. ಸಾವಿರಾರು ಲಕ್ಷ ಹಿಂದೂ ಭಕ್ತರು ಅಲ್ಲಿ ಸೇರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಇಡೀ ಮಂಡ್ಯದಲ್ಲಿ ಇವತ್ತು ಹನುಮ ಆರಾಧನೆ ಮನೆ ಮಾಡಲಿಕ್ಕಿದೆ. ಪಟ್ಟಣದಲ್ಲಿ ಭಾರಿ ಬಿಗಿ ಭದ್ರತೆ ಮತ್ತು ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹನುಮ ಸಂಕೀರ್ತನ ಯಾತ್ರೆ ಇರುವ ಹಿನ್ನೆಲೆ ಪಟ್ಟಣದಾದ್ಯಂತ ಕೇಸರಿ ಬಂಟಿಂಗ್ಸ್ ಭಗವಾ ಧ್ವಜ ರಾರಾಜಿಸ್ತಾ ಇವೆ. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ಸಾವಿರಾರು ಹನುಮ ಭಕ್ತರು ಸೇರುವಂತ ನಿರೀಕ್ಷೆ ಇದೆ. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಪುನರ್ ಪ್ರತಿಷ್ಠಾಪನೆಗೆ ಇವರೆಲ್ಲರೂ ಪಟ್ಟು ಹಿಡಿದಿದ್ದಾರೆ. ಟಿಪ್ಪು ಕಾಲದ ಜಾಮಿಯಾ ಮಸೀದಿ ಸುತ್ತ ಸಿಸಿಟಿವಿ ಹದ್ದಿನ ಕಣ್ಣನ್ನು ಕೂಡ ಇರಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನಿಗಾ ವಹಿಸುವ ಕೆಲಸ ಆಗಿದೆ. ಇನ್ನ ಮಾರ್ಗದುದ್ದಕ್ಕೂ ಖಾಕಿ ಬಿಗಿ ಭದ್ರತೆ ಇರುತ್ತೆ. ಎಲ್ಲೆಲ್ಲಿ ಸಂಕೀರ್ತನ ಯಾತ್ರೆ ಸಾಗುತ್ತೆ ಅಲ್ಲೆಲ್ಲ ಕಡೆನೂ ಕೂಡ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಮುನ್ನೆಚ್ಚರಿಕೆಯನ್ನ ಕೂಡ ವಹಿಸಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ, ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಮಹಾದ್ವಾರ ಅಂತ ಅಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಸ್ವಾಗತ ಕೋರಲಾಗ್ತಾ ಇರುವಂತಹ ಬಂಟಿಂಗ್ಸ್. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಈ ಸಂಕೀರ್ತನ ಯಾತ್ರೆ ನಡೀಲಿಕ್ಕಿದೆ. ಹಲವು ವಿಚಾರಗಳಿಗೆ ಸಂಕೀರ್ತನ ಯಾತ್ರೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ವಿಶೇಷ ಅನಿಸ್ತಾ ಇದೆ. ಪೊಲೀಸರ ಸರ್ಪಗಾವಲು, ಭದ್ರತೆ, ನಿಗಾ ವಹಿಸುವಂತಹ ಕೆಲಸ ಆಗಿದೆ. ಇನ್ನು ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ನಡೀಲಿಕ್ಕಿದೆ. ಸಾವಿರಾರು ಲಕ್ಷ ಹಿಂದೂ ಭಕ್ತರು ಅಲ್ಲಿ ಸೇರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಇಡೀ ಮಂಡ್ಯದಲ್ಲಿ ಇವತ್ತು ಹನುಮ ಆರಾಧನೆ ಮನೆ ಮಾಡಲಿಕ್ಕಿದೆ. ಪಟ್ಟಣದಲ್ಲಿ ಭಾರಿ ಬಿಗಿ ಭದ್ರತೆ ಮತ್ತು ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹನುಮ ಸಂಕೀರ್ತನ ಯಾತ್ರೆ ಇರುವ ಹಿನ್ನೆಲೆ ಪಟ್ಟಣದಾದ್ಯಂತ ಕೇಸರಿ ಬಂಟಿಂಗ್ಸ್ ಭಗವಾ ಧ್ವಜ ರಾರಾಜಿಸ್ತಾ ಇವೆ. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ಸಾವಿರಾರು ಹನುಮ ಭಕ್ತರು ಸೇರುವಂತ ನಿರೀಕ್ಷೆ ಇದೆ. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಪುನರ್ ಪ್ರತಿಷ್ಠಾಪನೆಗೆ ಇವರೆಲ್ಲರೂ ಪಟ್ಟು ಹಿಡಿದಿದ್ದಾರೆ. ಟಿಪ್ಪು ಕಾಲದ ಜಾಮಿಯಾ ಮಸೀದಿ ಸುತ್ತ ಸಿಸಿಟಿವಿ ಹದ್ದಿನ ಕಣ್ಣನ್ನು ಕೂಡ ಇರಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನಿಗಾ ವಹಿಸುವ ಕೆಲಸ ಆಗಿದೆ. ಇನ್ನ ಮಾರ್ಗದುದ್ದಕ್ಕೂ ಖಾಕಿ ಬಿಗಿ ಭದ್ರತೆ ಇರುತ್ತೆ. ಎಲ್ಲೆಲ್ಲಿ ಸಂಕೀರ್ತನ ಯಾತ್ರೆ ಸಾಗುತ್ತೆ ಅಲ್ಲೆಲ್ಲ ಕಡೆನೂ ಕೂಡ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಮುನ್ನೆಚ್ಚರಿಕೆಯನ್ನ ಕೂಡ ವಹಿಸಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ, ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಮಹಾದ್ವಾರ ಅಂತ ಅಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಸ್ವಾಗತ ಕೋರಲಾಗ್ತಾ ಇರುವಂತಹ ಬಂಟಿಂಗ್ಸ್. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಈ ಸಂಕೀರ್ತನ ಯಾತ್ರೆ ನಡೀಲಿಕ್ಕಿದೆ. ಹಲವು ವಿಚಾರಗಳಿಗೆ ಸಂಕೀರ್ತನ ಯಾತ್ರೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ವಿಶೇಷ ಅನಿಸ್ತಾ ಇದೆ. ಪೊಲೀಸರ ಸರ್ಪಗಾವಲು, ಭದ್ರತೆ, ನಿಗಾ ವಹಿಸುವಂತಹ ಕೆಲಸ ಆಗಿದೆ. ಇನ್ನು ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ನಡೀಲಿಕ್ಕಿದೆ. ಸಾವಿರಾರು ಲಕ್ಷ ಹಿಂದೂ ಭಕ್ತರು ಅಲ್ಲಿ ಸೇರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಇಡೀ ಮಂಡ್ಯದಲ್ಲಿ ಇವತ್ತು ಹನುಮ ಆರಾಧನೆ ಮನೆ ಮಾಡಲಿಕ್ಕಿದೆ. ಪಟ್ಟಣದಲ್ಲಿ ಭಾರಿ ಬಿಗಿ ಭದ್ರತೆ ಮತ್ತು ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹನುಮ ಸಂಕೀರ್ತನ ಯಾತ್ರೆ ಇರುವ ಹಿನ್ನೆಲೆ ಪಟ್ಟಣದಾದ್ಯಂತ ಕೇಸರಿ ಬಂಟಿಂಗ್ಸ್ ಭಗವಾ ಧ್ವಜ ರಾರಾಜಿಸ್ತಾ ಇವೆ. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ಸಾವಿರಾರು ಹನುಮ ಭಕ್ತರು ಸೇರುವಂತ ನಿರೀಕ್ಷೆ ಇದೆ. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಪುನರ್ ಪ್ರತಿಷ್ಠಾಪನೆಗೆ ಇವರೆಲ್ಲರೂ ಪಟ್ಟು ಹಿಡಿದಿದ್ದಾರೆ. ಟಿಪ್ಪು ಕಾಲದ ಜಾಮಿಯಾ ಮಸೀದಿ ಸುತ್ತ ಸಿಸಿಟಿವಿ ಹದ್ದಿನ ಕಣ್ಣನ್ನು ಕೂಡ ಇರಿಸಲಾಗಿದೆ.
ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನಿಗಾ ವಹಿಸುವ ಕೆಲಸ ಆಗಿದೆ. ಇನ್ನ ಮಾರ್ಗದುದ್ದಕ್ಕೂ ಖಾಕಿ ಬಿಗಿ ಭದ್ರತೆ ಇರುತ್ತೆ. ಎಲ್ಲೆಲ್ಲಿ ಸಂಕೀರ್ತನ ಯಾತ್ರೆ ಸಾಗುತ್ತೆ ಅಲ್ಲೆಲ್ಲ ಕಡೆನೂ ಕೂಡ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಮುನ್ನೆಚ್ಚರಿಕೆಯನ್ನ ಕೂಡ ವಹಿಸಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ, ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಮಹಾದ್ವಾರ ಅಂತ ಅಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಸ್ವಾಗತ ಕೋರಲಾಗ್ತಾ ಇರುವಂತಹ ಬಂಟಿಂಗ್ಸ್. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಗೆ ಈ ಸಂಕೀರ್ತನ ಯಾತ್ರೆ ನಡೀಲಿಕ್ಕಿದೆ. ಹಲವು ವಿಚಾರಗಳಿಗೆ ಸಂಕೀರ್ತನ ಯಾತ್ರೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ವಿಶೇಷ ಅನಿಸ್ತಾ ಇದೆ. ಪೊಲೀಸರ ಸರ್ಪಗಾವಲು, ಭದ್ರತೆ, ನಿಗಾ ವಹಿಸುವಂತಹ ಕೆಲಸ ಆಗಿದೆ. ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ನಡೀಲಿಕ್ಕಿದೆ. ಸಾವಿರಾರು ಲಕ್ಷ ಹಿಂದೂ ಭಕ್ತರು ಅಲ್ಲಿ ಸೇರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಇಡೀ ಮಂಡ್ಯದಲ್ಲಿ ಇವತ್ತು ಹನುಮ ಆರಾಧನೆ ಮನೆ ಮಾಡಲಿಕ್ಕಿದೆ. ಪಟ್ಟಣದಲ್ಲಿ ಭಾರಿ ಬಿಗಿ ಭದ್ರತೆ ಮತ್ತು ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹನುಮ ಸಂಕೀರ್ತನ ಯಾತ್ರೆ ಇರುವ ಹಿನ್ನೆಲೆ ಪಟ್ಟಣದಾದ್ಯಂತ ಕೇಸರಿ ಬಂಟಿಂಗ್ಸ್, ಭಗವಾ ಧ್ವಜ ರಾರಾಜಿಸ್ತಾ ಇವೆ. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ಸಾವಿರಾರು ಹನುಮ ಭಕ್ತರು ಸೇರುವಂತ ನಿರೀಕ್ಷೆ ಇದೆ. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಪುನರ್ ಪ್ರತಿಷ್ಠಾಪನೆಗೆ ಇವರೆಲ್ಲರೂ ಪಟ್ಟು ಹಿಡಿದಿದ್ದಾರೆ. ಟಿಪ್ಪು ಕಾಲದ ಜಾಮಿಯಾ ಮಸೀದಿ ಸುತ್ತ ಸಿಸಿಟಿವಿ ಹದ್ದಿನ ಕಣ್ಣನ್ನು ಕೂಡ ಇರಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನಿಗಾ ವಹಿಸುವ ಕೆಲಸ ಆಗಿದೆ. ಇನ್ನ ಮಾರ್ಗದುದ್ದಕ್ಕೂ ಖಾಕಿ ಬಿಗಿ ಭದ್ರತೆ ಇರುತ್ತೆ. ಎಲ್ಲೆಲ್ಲಿ ಸಂಕೀರ್ತನ ಯಾತ್ರೆ ಸಾಗುತ್ತೆ ಅಲ್ಲೆಲ್ಲ ಕಡೆನೂ ಕೂಡ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಮುನ್ನೆಚ್ಚರಿಕೆಯನ್ನ ಕೂಡ ವಹಿಸಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ, ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಮಹಾದ್ವಾರ ಅಂತ ಅಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಸ್ವಾಗತ ಕೋರಲಾಗ್ತಾ ಇರುವಂತಹ ಬಂಟಿಂಗ್ಸ್. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಗೆ ಈ ಸಂಕೀರ್ತನ ಯಾತ್ರೆ ನಡೀಲಿಕ್ಕಿದೆ. ಹಲವು ವಿಚಾರಗಳಿಗೆ ಸಂಕೀರ್ತನ ಯಾತ್ರೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ವಿಶೇಷ ಅನಿಸ್ತಾ ಇದೆ. ಪೊಲೀಸರ ಸರ್ಪಗಾವಲು, ಭದ್ರತೆ, ನಿಗಾ ವಹಿಸುವಂತಹ ಕೆಲಸ ಆಗಿದೆ.